Welcome back to physics online class. So today we will discuss about that what is the mathematical expression for that relation between specific heat capacity in terms of adiabatic constant. ಇಲ್ಲಿ ನಾನು specific heat capacity ಮತ್ತು adiabatic constant ಇರುವಂತಹ mathematical formula ನನ್ನು ಡಿರೈವ್ ಮಾಡಬೇಕು. ಹೌದು. So basically we know the concept of specific heat capacity. ನನಗೆ specific heat capacity ಅಂದ್ರೆ ಏನಂತ ಗೊತ್ತಿದೆ. Then now I can understand that what's the mean of. Look at here. Now we'll understand that first what's the mean of that adiabatic constant. Look at here. So we'll derive that expression for specific heat capacity in terms of adiabatic constant. Specific heat capacity in terms of adiabatic constant. Right, that adiabatic constant is represented by the symbol gamma. So adiabatic constant ಅನ್ನು ಯಾವ ಸಿಂಬಲ್ ಇಂದ ರಿಪ್ರೆಸೆಂಟ್ ಮಾಡ್ತೀವಿ, gamma ಅನ್ನೋ ಸಿಂಬಲ್ ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಹೌದಾ? So first I can understand what's the mean of that adiabatic constant. So the mean is, look at here, the ratio of specific heat capacity at constant pressure. ಒಂದು ಗ್ಯಾಸ್ ನಾನು ಏನು ಮಾಡ್ತೀನಿ ರೀ, ಹೀಟನ್ನು ಪ್ರೊವೈಡ್ ಮಾಡ್ತೀನಿ. ಆ ಗ್ಯಾಸಿಗೆ ಏನನ್ನ ಕಾನ್ಸ್ಟೆಂಟ್ ಇಡ್ತೀನಿ, ಪ್ರೆಷರ್ನ ಕಾನ್ಸ್ಟೆಂಟ್ ಇಟ್ಟು ಆ ಗ್ಯಾಸಿನಿಗೆ ಹೀಟನ್ನು ಪ್ರೊವೈಡ್ ಮಾಡ್ತೀನಿ. ಅದೇ ಥರ ಅದೇ ಸೇಮ್ ಗ್ಯಾಸಿಗೆ ವಾಲ್ಯೂಮ್ನ ಕಾನ್ಸ್ಟೆಂಟ್ ಇಟ್ಟು ಹೀಟನ್ನು ಪ್ರೊವೈಡ್ ಮಾಡ್ತೀನಿ. ಸೊ ದಟ್ ಈಸ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಆ್ಯಂಡ್ ಅಟ್ ಕಾನ್ಸ್ಟೆಂಟ್ ವಾಲ್ಯೂಮ್. ಹೌದಾ? ದ ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ಪ್ರೆಷರ್ ಟು ದಟ್ ಆಫ್ ಕಾನ್ಸ್ಟೆಂಟ್ ವಾಲ್ಯೂಮ್. ಹೌದಾ? ಸೊ ನಾನು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಕಾನ್ಸ್ಟೆಂಟ್ ಪ್ರೆಷರ್ ಇಟ್ಟಾಗ ಮತ್ತು ಕಾನ್ಸ್ಟೆಂಟ್ ವಾಲ್ಯೂಮ್ ಇಟ್ಟಾಗ ನನಗೊಂದು ಏನು ಆನ್ಸರ್ ಬರುತ್ತೆ ಅಂದರೆ ಕಾನ್ಸ್ಟೆಂಟ್ ಆನ್ಸರ್ ಬರುತ್ತೆ. ಆ ಕಾನ್ಸ್ಟೆಂಟ್ ಆನ್ಸರಿಗೆ ನಾನು ಅಡಿಯಾಬೆಟಿಕ್ ಕಾನ್ಸ್ಟೆಂಟ್ ಅಂತ ಕರಿತೀನಿ. ಜಸ್ಟ್ ಲುಕ್ ಅಟ್ ಹಿಯರ್, ದ ರೇಷಿಯೋ ಆಫ್, ಏನ್ರಿ ಮೀನಿಂಗ್ ಇಲ್ಲಿ, ದ ರೇಷಿಯೋ ಆಫ್, ರೇಷಿಯೋ ಅಂದ್ರೆ ಏನ್ರಿ, ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಇರೋದಕ್ಕೆ ರೇಷಿಯೋ ಅಂತ ಕರಿತೀವಿ. ದ ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ pressure. The ratio of specific heat capacity at constant pressure. So constant pressure ಅಂದ್ರೆ ಎಂತ ಬೇಕ್ರಿ, C of P. The ratio of specific heat capacity at constant pressure to that of the, so constant pressure to that of constant volume. Constant volume. ಕಾನ್ಸ್ಟೆಂಟ್ ವಾಲ್ಯೂಮ್ ಅಂದ್ರೇನು, ಸಿ ಆಫ್ ವಿ. ಹೌದಾ? ಕಾನ್ಸ್ಟೆಂಟ್ ವಾಲ್ಯೂಮ್ ಈಸ್ ನೋನ್ ಆಸ್, ಅದನ್ನೇನಂತ ಕರಿತೀವಿ, ಈಸ್ ನೋನ್ ಆಸ್ ಅಡಿಯಾಬೆಟಿಕ್ ಕಾನ್ಸ್ಟೆಂಟ್. ಅಡಿಯಾಬೆಟಿಕ್ ಕಾನ್ಸ್ಟೆಂಟ್. ಹೌದಾ? ಈ ಸ್ಟೇಟ್ಮೆಂಟ್ ಅನ್ನು ಇಕ್ವೇಶನ್ ರೂಪದೊಳಗೆ ಏನಂತ ಬರೀಬಹುದು, ಅಡಿಯಾಬೆಟಿಕ್ ಕಾನ್ಸ್ಟೆಂಟ್ ಅನ್ನ ಗಾಮಾ ಅನ್ನೋ ಲೆಟರ್ ಇಂದ ರಿಪ್ರೆಸೆಂಟ್ ಮಾಡಿದೆ. ಇಟ್ ಈಸ್ ದ ರೇಷಿಯೋ ಆಫ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಅಟ್ ಕಾನ್ಸ್ಟೆಂಟ್ ಪ್ರೆಷರ್. ಇಲ್ಲಿ ಮೊದಲು ನ್ಯೂಮರೇಟರ್ ಅಂಶದಲ್ಲಿ ಏನಂತ ಬರೀಬೇಕು, ಸಿ ಆಫ್ ಪಿ. ಡಿನಾಮಿನೇಟರ್ ಅಂದ್ರೆ ಛೇದ, ಇಲ್ಲೇನಂತ ಬರೀಬೇಕು, ಸಿ ಆಫ್ ಬಿ. ಗಾಮಾ ಇಸ್ ಈಕ್ವಲ್ ಟು ಸಿ ಆಫ್ ಪಿ ಡಿವೈಡೆಡ್ ಬೈ ಸಿ ಆಫ್ ವಿ. ಇದನ್ನೇನಂತ ಕರಿತೀನಿ ನಾನು, ಅಡಿಯಾಬೆಟಿಕ್ ಕಾನ್ಸ್ಟೆಂಟ್ ಅಂತ ಕರಿತೀನಿ. ಇವಾಗ ನಾನು ಈ ಅಡಿಯಾಬೆಟಿಕ್ ಕಾನ್ಸ್ಟೆಂಟು ಸ್ಪೆಸಿಫಿಕ್ ಹೀಟ್ ಅಟ್ ಕಾನ್ಸ್ಟೆಂಟ್ ಪ್ರೆಷರು, ಕಾನ್ಸ್ಟೆಂಟ್ ವಾಲ್ಯೂಮ್ ಮತ್ತು ಗ್ಯಾಸ್ ಕಾನ್ಸ್ಟೆಂಟ್ ಇರುವಂತಹ ರಿಲೇಷನ್ ಅನ್ನ ಫೈಂಡ್ ಔಟ್ ಮಾಡ್ತೀನಿ. ಲುಕ್ ಅಟ್ ಹಿಯರ್, ವಿಲ್ ಡಿರೈವ್ ದಟ್ ರಿಲೇಷನ್ ಬಿಟ್ವೀನ್ CP, CV ಆ್ಯಂಡ್ ಗಾಮಾ. ಹೌದಾ? ಯಾವ ರಿಲೇಷನ್ನ ಡಿರೈವ್ ಮಾಡ್ತೀನಿ, CP, CV ಮತ್ತು ಗಾಮಾ ಆಗಿರುವಂತಹ ರಿಲೇಷನ್ಸನ್ನ ಡಿರೈವ್ ಮಾಡ್ತೀನಿ. ಹೌದು? ಸೊ ಫಾರ್ ದಟ್ ಪರ್ಪಸ್ ವಿ ಕ್ಯಾನ್ ಯೂಸ್ ದಟ್ ಮೇಯರ್ಸ್ ಇಕ್ವೇಶನ್. ಮೇಯರ್ಸ್ ಇಕ್ವೇಶನ್ ಅಂದ್ರೆ ಏನು, CP ಮೈನಸ್ ಆಫ್ CV ಇಸ್ ಈಕ್ವಲ್ ಟು R. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ಡಿರೈವ್ ಮಾಡಿದ್ವಿ. ಹೌದಾ? ವಿ ನೋ ದಟ್ ಫ್ರಾಮ್ ಮೇಯರ್ಸ್ ಇಕ್ವೇಶನ್, ಮೇಯರ್ಸ್ ಇಕ್ವೇಶನ್ ಇಂದ ಏನಂತ ಡಿರೈವ್ ಮಾಡಿದ್ರಿ, CP ಮೈನಸ್ ಆಫ್ CV ವಿಚ್ ಈಸ್ ಈಕ್ವಲ್ ಟು R. ಇದನ್ನ ಇಕ್ವೇಶನ್ 1 ಅಂತ ನೇಮಿಂಗ್ ಮಾಡ್ತೀನಿ. ಹೌದಾ? ಫ್ರಾಮ್ ಅಡಿಯಾಬೆಟಿಕ್ ಕಾನ್ಸ್ಟೆಂಟ್ ಡೆಫಿನಿಷನ್ ಇಂದ ಏನಂತ ಬರೀಬಹುದು, CP ಇಸ್ ಈಕ್ವಲ್ ಟು CP ಬೈ CV ಅಂತ ಬರೀಬಹುದಾ? ಇಲ್ಲೇನಂತ ಬರೀತೀನಿ, ಫ್ರಾಮ್ ಅಡಿಯಾಬೆಟಿಕ್ ಕಾನ್ಸ್ಟೆಂಟ್
ಫ್ರಾಮ್ ಅಡಿಯಾಬೆಟಿಕ್ ಕಾನ್ಸ್ಟೆಂಟ್ ಏನಂತ ಬರಿಬೋದು, ಗಾಮಾ ಈಸ್ ಈಕ್ವಲ್ ಟು ಸಿ ಪಿ ಬೈ ಸಿ ವಿ, ಅಥವಾ ಇದನ್ನೇನಂತ ಬರಿಬೋದು, ಸಿ ಪಿ ಈಸ್ ಈಕ್ವಲ್ ಟು ಏನಂತ ಬರಿಬೋದು, ಗಾಮಾ ಇಂಟು ಸಿ ವಿ ಅಂತ ಬರಿಬೋದಾ. ನೋಡ್ರಿ, ಸಿ ಪಿ ಈಸ್ ಈಕ್ವಲ್ ಟು ಏನಂತ ಬರಿಬೋದು, ಗಾಮಾ ಇಂಟು ಸಿ ಇಂಟು ವಿ. ಸೊ ಸಿ ಸಬ್ಸ್ಕ್ರಿಪ್ಟ್ ವಿ, ಇದನ್ನು ಇಕ್ವೇಷನ್ 2 ಅಂತ ಬರೀತೀವಿ. ನೋಡಿರಿ, ಗಾಮಾ ಈಸ್ ಈಕ್ವಲ್ ಟು ಸಿ ಪಿ ಬೈ ಸಿ ವಿ. ಸೊ ಸಿ ವಿನ ಕಡೆ ಲೆಫ್ಟ್ ಸೈಡ್ ತೊಗೊಂಡ್ರೆ ಏನಾಗುತ್ತೆ, ಗಾಮಾ ಇಂಟು ಸಿ ವಿ ವಿಚ್ ಈಸ್ ಈಕ್ವಲ್ ಟು ಸಿ ಪಿ. ಹೌದಾ, ಈ ಇಕ್ವೇಷನ್ 2 ವ್ಯಾಲ್ಯೂನ ಇಕ್ವೇಷನ್ 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇಕ್ವೇಷನ್ 1 ರಲ್ಲಿ ಎಲ್ಲಿ ಸಿ ಪಿ ಅಂತ ಇದೆ ಏನಂತ ತಗೋಬಹುದು, ಗಾಮಾ ಇಂಟು ಸಿ ವಿ ಅಂತ ತಗೋಬಹುದು. ಲುಕ್ ಆಟ್ ಹಿಯರ್, ಐ ವಿಲ್ ಸಬ್ಸ್ಟಿಟ್ಯೂಟ್, ಪುಟ್ ಇಕ್ವೇಷನ್ 2 ವ್ಯಾಲ್ಯೂ ಇನ್ ಇಕ್ವೇಷನ್ 1. ಇಕ್ವೇಷನ್ 2 ವ್ಯಾಲ್ಯೂನ ಇಕ್ವೇಷನ್ 1 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ವೇರ್ ಎವರ್ ಸಿ ಪಿ ಇಸ್ ದೇರ್ ಏನಂತ ತಗೋಬಹುದು ನಾನು, ಗಾಮಾ ಇಂಟು ಸಿ ವಿ, ಸಿ ಸಬ್ಸ್ಕ್ರಿಪ್ಟ್ ವಿ. ಸೊ ಸಿ ಕೆಳಗಡೆ ವಿ ಅಂತ ಬರೀಬೇಕು, ಸಿ ಇಂಟು ವಿ ಅಲ್ಲ ಅದು. ಹೌದಾ, ಮೈನಸ್ ಆಫ್ ಸಿ ವಿ ವಿಚ್ ಈಸ್ ಈಕ್ವಲ್ ಟು ಆರ್. ಹೌದಾ, ಇಲ್ಲಿ ನೋಡಿ, ಈ ಇಕ್ವೇಷನಲ್ಲಿ ಸಿ ವಿ ಅಂತ ಇದೆ, ಈ ಇಕ್ವೇಷನಲ್ಲಿ ಸಿ ವಿ ಅಂತ ಇದೆ. ಸಿ ವಿನ ಕಾಮನ್ ತಗೋಬಹುದು ನಾನು ಇಲ್ಲಿ, ಸಿ ವಿನ ಕಾಮನ್ ತಗೊಂಡಾಗ ಇಲ್ಲಿ ಗಾಮಾ ಅಂತ ಇದೆ, ಇಲ್ಲಿ ಏನೂ ಇಲ್ಲ 1 ಅಂತ ಬರೀಬೋದು, ವಿಚ್ ಈಸ್ ಈಕ್ವಲ್ ಟು ಆರ್. ಹೌದಾ, ಸೊ ನಾನು ಸಿ ವಿ ವ್ಯಾಲ್ಯೂ ಕಂಡು ಹಿಡಿತೀನಿ. ನಾವು ಸಿ ವಿ ಈಸ್ ಈಕ್ವಲ್ ಟು, ಹೌದಾ, ಇಲ್ಲಿ ರೈಟ್ ಸೈಡ್ ಏನಿದೆ ಆರ್ ಅಂತ ಇದೆ. ಹೌದಾ, ಈ ಗಾಮಾ ಮೈನಸ್ 1ನ ಈ ಕಡೆ ರೈಟ್ ಸೈಡ್ ತಗೊಂಡಾಗ ಏನಾಗುತ್ತೆ. ಸೊ ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ specific heat capacity at constant volume, adiabatic constant and gas constant. CV is equal to R divided by gamma minus of 1. ಇದನ್ನ ಇಕ್ವೇಷನ್ 3 ಅಂತ ತಗೊಂತೀನಿ. ನನಗಿಲ್ಲಿ ಸಿ ವಿ ಗೊತ್ತಾಯಿತು, ಗಾಮಾ ಮತ್ತು ಆರ್ ವ್ಯಾಲ್ಯೂ ಗೊತ್ತಾಯ್ತು. ಇವಾಗ ಸಿ ಪಿ ಗಾಮಾ ಆರ್ ವ್ಯಾಲ್ಯೂನ ತಗೊಂತೀನಿ. ಸೊ ನೋಡ್ರಿ, ಇಲ್ಲಿ ಸಿ ವಿ ವ್ಯಾಲ್ಯೂ ಯಾವ ಥರ ತಗೊಂತೀನಿ, ಇಲ್ಲಿ ಪುಟ್ ಇಕ್ವೇಷನ್ 3 ವ್ಯಾಲ್ಯೂ. ಈ ಇಕ್ವೇಷನ್ 3 ವ್ಯಾಲ್ಯೂನ ನೋಡ್ರಿ, ಇಕ್ವೇಷನ್ 3 ವ್ಯಾಲ್ಯೂನ ಇಲ್ಲಿ ಇಕ್ವೇಷನ್ ಯಾವುದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಐ ವಿಲ್ ಸಬ್ಸ್ಟಿಟ್ಯೂಟ್ ಇನ್ ಇಕ್ವೇಷನ್ 2. ನೋಡಿರಿ, ಇಕ್ವೇಷನ್ 2 ನಲ್ಲಿ ಏನು ಮಾಡ್ತೀನಿ, ಇಕ್ವೇಷನ್ 3 ವ್ಯಾಲ್ಯೂನ ಇಕ್ವೇಷನ್ 2 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಪುಟ್ ಇಕ್ವೇಷನ್ 3 ವ್ಯಾಲ್ಯೂ ಇನ್ ಇಕ್ವೇಷನ್ 2. ಹೌದಾ, ಇವಾಗ ಸಿ ಪಿ ವ್ಯಾಲ್ಯೂ ಬರುತ್ತೆ ನನಗೆ, ಸಿ ಪಿ ವಿಚ್ ಈಸ್ ಈಕ್ವಲ್ ಟು ಗಾಮಾ ಇಂಟು ಸಿ ವಿ. ಹೌದಾ, ಗಾಮಾ ಇಂಟು ಸಿ ವಿ ಅಂದ್ರೆ ಏನಂತ ಬರಿಬೋದು, ಆರ್ ಡಿವೈಡ್ ಬೈ ಗಾಮಾ ಮೈನಸ್ ಆಫ್ 1. ಹೌದಾ, ಇದನ್ನು ಸಿಂಪಲ್ ಆಗಿ ಏನಂತ ಬರಿಬೋದು, ಸಿ ಪಿ ವಿಚ್ ಈಸ್ ಈಕ್ವಲ್ ಟು ಗಾಮಾ ಇಂಟು ಆರ್ ಡಿವೈಡ್ ಬೈ ಗಾಮಾ ಮೈನಸ್ ಆಫ್ 1. So this is the relation between Cp, gamma and R. This is the relation for Cv, gamma and R. So we are deriving that relation between specific heat capacity in terms of adiabatic constant. Specific heat capacity na adiabatic constant ರೂಪದೊಳಗೆ ಬರೀತಿದ್ದೀನಿ. ಹೌದಾ, ಮೊದಲು ಏನು ಯೂಸ್ ಮಾಡಿದೆ, ಮೇಯರ್ಸ್ ಇಕ್ವೇಷನ್ ತಗೊಂಡೆ, ಆಮೇಲೆ adiabatic constant ಫಾರ್ಮುಲಾ ಇಂದ ಇಕ್ವೇಷನ್ ತಗೊಂಡು ಸಿಂಪ್ಲಿಫೈ ಮಾಡಿದೆ. ಐ ಗಾಟ್ ದಟ್ ರಿಲೇಷನ್ ಹಿಯರ್. ಹೌದಾ, ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ದಟ್ ಥರ್ಮೋಡೈನಮಿಕ್ ಪ್ರೋಸೆಸ್. ಹೌದಾ, ಇಲ್ಲಿ ಥರ್ಮೋಡೈನಮಿಕ್ಸ್ ಪ್ರೋಸೆಸ್ನಲ್ಲಿ ಥರ್ಮೋಡೈನಮಿಕ್ಸ್ ವೇರಿಯೇಬಲ್ಸ್ ಅಂದ್ರೇನು, ಚೇಂಜ್ ಆಗುವಂತಹ ಕ್ವಾಂಟಿಟಿಗಳನ್ನು ನಾನು ವೇರಿಯೇಬಲ್ಸ್ ಅಂತ ಕರಿತೀನಿ. ಟೆಂಪ್ರೇಚರ್ ಚೇಂಜ್ ಆಗುತ್ತೆ, ಪ್ರೆಷರ್ ಚೇಂಜ್ ಆಗುತ್ತೆ ಮತ್ತು ವಾಲ್ಯೂಮ್ ಚೇಂಜ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಟೈಮ್. ಸೊ ಇದನ್ನು ನಾ ಎಲ್ಲವನ್ನೇನಂತ ಕರಿತೀನಿ, ಥರ್ಮೋಡೈನಮಿಕ್ ಪ್ರೋಸೆಸ್ ಅಂತ ಕರಿತೀನಿ. ಸೊ ಥರ್ಮೋಡೈನಮಿಕ್ ಪ್ರೋಸೆಸ್ ಅಂದ್ರೇನು, ದ ಥರ್ಮೋಡೈನಮಿಕ್ ವೇರಿಯೇಬಲ್ಸ್ ಲೈಕ್ ಯಾವುದು ವೇರಿಯೇಬಲ್ಸ್ ರೀ, ಟೆಂಪ್ರೇಚರು, ಪ್ರೆಷರು, ವಾಲ್ಯೂಮ್ ಇವೇನಾಗುತ್ತೆ, ಟೈಮ್ ಆದಂಗೆಲ್ಲ ವ್ಯಾಲ್ಯೂಗಳೇನಾಗ್ತವೆ, ಚೇಂಜಸ್ ಆಗ್ತವೆ. ಇದಕ್ಕೆಲ್ಲವಕ್ಕೂ ನಾನು ಥರ್ಮೋಡೈನಮಿಕ್ ಪ್ರೋಸೆಸ್ ಅಂತ ಕರಿತೀನಿ. ಲುಕ್ ಆಟ್ ಹಿಯರ್, ಥರ್ಮೋಡೈನಮಿಕ್ ಪ್ರೋಸೆಸ್. ಹೌದಾ, ಏನ್ರಿ ಇದು ಥರ್ಮೋಡೈನಮಿಕ್ ಪ್ರೋಸೆಸ್ ಅಂದ್ರೆ? ಸೊ ಇನ್ ಥರ್ಮೋಡೈನಮಿಕ್ಸ್ ವಿ ಆರ್ ಹ್ಯಾವಿಂಗ್ ಥರ್ಮೋಡೈನಮಿಕ್ ವೇರಿಯೇಬಲ್ಸ್. ಸೊ ದ ಥರ್ಮೋಡೈನಮಿಕ್ ವೇರಿಯೇಬಲ್ಸ್ ಲೈಕ್ ಯಾವುದು, ಥರ್ಮೋಡೈನಮಿಕ್ ವೇರಿಯೇಬಲ್ಸ್ ಅಂದ್ರೆ ಚೇಂಜ್ ಆಗೋದು. ಇಲ್ಲಿ ಟೆಂಪ್ರೇಚರ್ ಚೇಂಜ್ ಆಗುತ್ತೆ, ವಾಲ್ಯೂಮ್ ಚೇಂಜ್ ಆಗುತ್ತೆ ಮತ್ತು ಪ್ರೆಷರ್ ಚೇಂಜ್ ಆಗುತ್ತೆ. ದ ಥರ್ಮೋಡೈನಮಿಕ್ ವೇರಿಯೇಬಲ್ಸ್ ಲೈಕ್ ದ ಥರ್ಮೋಡೈನಮಿಕ್ ವೇರಿಯೇಬಲ್ಸ್ ಅಂದ್ರೇನು, ಚೇಂಜ್. ವೇರಿಯೇಬಲ್ಸ್ ಲೈಕ್ ಯಾವುದ್ರಿ ಅದು, ಟೆಂಪ್ರೇಚರ್, ಪ್ರೆಷರ್ and volume. The thermodynamic variables like temperature, pressure, volume changes. ಈ ಎಲ್ಲ ಕ್ವಾಂಟಿಟಿಗಳೇನಾಗ್ತವೆ, ಚೇಂಜ್ ಆಗ್ತವೆ, ಬದಲಾಗ್ತವೆ. ಯಾವುದಕ್ಕೆ ಕಂಪೇರ್ ಮಾಡಿದಾಗ, ಟೈಮ್ ಕಂಪೇರ್ ಮಾಡಿದಾಗ. ಫಾರ್ ಎಕ್ಸಾಂಪಲ್, ಒಂದು ಕಪ್ನಲ್ಲಿ ಟೀ ಇದೆ ಅಂತ ಅನ್ಕೊಳ್ಳಿ, 10 ನಿಮಿಷ ಬಿಟ್ಟ ತಕ್ಷಣ ಟೀನ ಟೆಂಪರೇಚರ್ ಏನಾಗುತ್ತೆ, ಕಡಿಮೆ ಆಗಿರುತ್ತೆ. ಅದೇ ಥರ. ಸೊ ದ ಥರ್ಮೋಡೈನಮಿಕ್ಸ್ ವೇರಿಯೇಬಲ್ಸ್ ಲೈಕ್ ಟೆಂಪರೇಚರ್, ಪ್ರೆಷರ್, ವಾಲ್ಯೂಮ್ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ಟೈಮ್.
respective time. So that we can consider as thermodynamic process. ಅದೆಲ್ಲದಕ್ಕೂ ಏನಂತ ಕನ್ಸಿಡರ್ ಮಾಡ್ತೀನಿ, thermodynamic process ಅಂತ ಕನ್ಸಿಡರ್ ಮಾಡ್ತೀನಿ. So in thermodynamics there are set of 5 thermodynamic process are there. Quasi-static process we may not consider, but basically we can consider 4. Already we discussed, just once again I am revising here. So we can consider that there are set of 5 thermodynamic process are there. What are those? First we can consider as quasi-static process. ಮೊದಲನೇದು ಯಾವುದು ಕನ್ಸಿಡರ್ ಮಾಡ್ತೀನಿ, ಕ್ವಿಸಿ-ಸ್ಟ್ಯಾಟಿಕ್ ಪ್ರೋಸೆಸ್ ಅಂತ ಕನ್ಸಿಡರ್ ಮಾಡ್ತೀನಿ. ನೆಕ್ಸ್ಟ್ ಒನ್ ಈಸ್ ಐಸೋಥರ್ಮಲ್ ಪ್ರೋಸೆಸ್. ನೆಕ್ಸ್ಟ್ ಯಾವುದು, ಐಸೋಥರ್ಮಲ್ ಪ್ರೋಸೆಸ್. ದೆನ್ ಅಡಿಯಾಬ್ಯಾಟಿಕ್ ಪ್ರೋಸೆಸ್, ಅಡಿಯಾಬ್ಯಾಟಿಕ್ ಪ್ರೋಸೆಸ್. ನೆಕ್ಸ್ಟ್ ಒನ್ ಈಸ್ ಐಸೋಬಾರಿಕ್ ಪ್ರೋಸೆಸ್, isobaric process. And next one is isochoric process, isochoric process. Look at here. So we are having set of 5 thermodynamic process. What are those? Quasi-static process, isothermal process, adiabatic process, isobaric process and isochoric process. For our syllabus majority we can learn about that isothermal process as well as adiabatic process. Partially we can learn about that isobaric and isochoric process, that is for NEET syllabus. For theory point of view, isothermal process and adiabatic process are very much important. In that next video we will speak about that quasi-static process first, then we can consider isobaric. So why? Because isothermal and adiabatic are very much lengthy concepts are there. So just I will first take quasi-static process, then I will use that isobaric process, then we can discuss about that isothermal as well as adiabatic process.